ನಗರಿ ಮೈಸೂರಿನಲ್ಲಿ ಯೋಗ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮೈಸೂರು ನಿವಾಸಿಗಳ ಪುಟ್ಟ ಬಾಲಕರು ಯೋಗಾಸನದಲ್ಲಿ ಆಸನ ಮಾಡುವ ಮೂಲಕ ಬುಕ್ ಆಫ್ ರೆಕಾರ್ಡ್ ದಾಖಲಾಗಿದೆ. ಮೈಸೂರು ನಗರದ ಎಂಚರ, ಗೌರವ್, ಸಾತ್ವಿಕ್ ಎಂಬ ಬಾಲಕರು ಹಾರ್ಟ್ ಬೀಟ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ 4 ವರ್ಷದಿಂದ ಯೋಗಾಸನದ ಬಗ್ಗೆ ರಘು ಎಂಬ ಗುರುಗಳ ಮೂಲಕ ತರಬೇತಿಯನ್ನು ಪಡಿತಾ ಇದ್ರು. ಕುಮಾರಿ ಎಂಚರ ಅವರು ಸುಪ್ತ ವಜ್ರಾಸನದ ಭಂಗಿಯಲ್ಲಿ 1 ಗಂಟೆ 17 ನಿಮಿಷ 20 ಸೆಕೆಂಡುಗಳ ಕಾಲ ಆಸನ ಮಾಡಿ ನವೆಂಬರ್ ತಿಂಗಳು 2023ರಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾಗಿರ್ತಾರೆ. ಹಾಗೂ ಗೌರವ್ ಎಂಬ ಬಾಲಕ ಯೋಗ ನಿದ್ರಾಸನದಲ್ಲಿ 35 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳುವ ಮೂಲಕ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ದಾಖಲು ಮಾಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಇಂಚರ. ನಾನು 9th ಸ್ಟ್ಯಾಂಡರ್ಡ್ ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಾನು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. 1 hour 17 minutes 20 seconds. ಅದರಲ್ಲಿ ಸೂಕ್ತ ವಜ್ರಾಸನದಲ್ಲಿ ಮಾಡಿದ್ದೀನಿ. ಅದು ನನಗೆ ಬೇಗ ಬರ್ತಾಯಿತ್ತು. ಈಸಿ ಇತ್ತಂತಕ್ಕಿಂತ ಬೇಗ ಕಲಿತಿದ್ದೆ ಅದಕ್ಕೆ ಅದರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ನಾನು ಈ ಸ್ಟೇಜಿಗೆ ಬರೋಕ್ಕೆ ರಘು ಸರ ಕಾರಣ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ಹರ್ಷಿತಾ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕು. ಇವ್ರ ಸಪೋರ್ಟಿಂದನೇ ನಾನು ಈ ರೆಕಾರ್ಡ್ ಮಾಡೋಕ್ಕಾಗಿರೋದು ಅಂತ ಹೇಳ್ತಿದ್ದೀನಿ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಾತ್ವಿಕ್ ಡಿ. ನಾನು ಸೆಂಟ್ರಲ್ ಸ್ಕೂಲ್ 6th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಮ್ಮ ಅಪ್ಪನ ಹೆಸರು ದೀಪಕ್, ನಮ್ಮ ಅಮ್ಮನ ಹೆಸರು ಯಶೋಧ. ನಮ್ಮಪ್ಪ SKF ವರ್ಕ್ ಮಾಡ್ತಾರೆ. ನಮ್ಮಮ್ಮ ಹೌಸ್ ವೈಫು ಮತ್ತು ಮನೆಯಲ್ಲೇ ಟೈಲರಿಂಗ್ ಎಲ್ಲ ಮಾಡ್ತಾರೆ. ನಾನು ಯೋಗ ಬದ್ಧ ಪದ್ಮಾಸನದಲ್ಲಿ 40 minutes 15 seconds ಮಾಡಿಬಿಟ್ಟು ದಾಖಲೆ ಮಾಡಿದ್ದೀನಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡಲ್ಲಿ. ನನಗೆ ಈ ಥರ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿದವರು ಗುರುಗಳು ರಘು ಸರು ಮತ್ತು ನಮ್ಮ ಅಪ್ಪ ಅಮ್ಮ, ಫ್ರೆಂಡ್ಸು, ಹರ್ಷಿತಾ ಅಕ್ಕ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿದ್ದಾರೆ. ಹಾಗೂ ಸಾತ್ವಿಕ್ ಡಿ ಎಂಬ ಬಾಲಕ ಬದ್ಧ ಪದ್ಮಾಸನವನ್ನು 40 ನಿಮಿಷ 15 ಸೆಕೆಂಡ್ಗಳ ಕಾಲ ಹಿಡಿದಿಟ್ಟುಕೊಳ್ಳುವ ಮೂಲಕ ದಾಖಲೆ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ ಮಕ್ಕಳು ಕೂಡ. ಯಾಕಂದರೆ ವಿಶ್ವ ದಾಖಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರ ಜೊತೆಗೆ ಅವರ ಪೇರೆಂಟ್ಸ್ಗಳು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಪ್ರತಿದಿನ ನಾನು ಅವ್ರಿಗೆ ಬೆಳಗಿನ ಜಾವ 5 ಗಂಟೆಗೆ ತಣ್ಣೀರು ಸ್ನಾನ ಮಾಡ್ಕೊಬರೋಕ್ಕೆ ಹೇಳ್ತಿದ್ದೆ. ಉದ್ದೇಶ ತಣ್ಣೀರು ಸ್ನಾನ ಮಾಡಿದ್ರೆ ಮಕ್ಕಳು ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ. ಸೊ ಬಾಡಿ ವಾರ್ಮಪ್ಪಲ್ಲೇ ಇರುತ್ತೆ. ಸೊ ಆ ಉದ್ದೇಶದಿಂದ ಮಕ್ಕಳಿಗೆ ತಣ್ಣೀರು ಸ್ನಾನ ಮಾಡ್ಕೊಂಬರೋಕ್ಕೆ ಹೇಳ್ತಿದ್ದೆ. ಆಮೇಲೆ ಒಂದು ಶುದ್ಧತೆ ಅನ್ನೋದು ಎಲ್ಲ ಬರುತ್ತೆ, ಸಂಸ್ಕಾರ ಎಲ್ಲ ಬರುತ್ತೆ. ಸೊ ಆ ಮುಖಾಂತರ ನಾನು ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಬಂದಿರೋ ಅವಾರ್ಡು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡು 2 ಮಕ್ಕಳು ಮಾಡಿರೋದು. ಇನ್ನೊಬ್ಬರು ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿರೋದು. ಸೊ ಸೆಲೆಕ್ಷನ್ ಇದು ಆನ್ಲೈನಲ್ಲೇ ಇದ್ದಿತ್ತು. ಸೊ ಕೋವಿಡ್ ಆದಮೇಲಿಂದ ಆಲ್ಮೋಸ್ಟು ಇನ್ನೂ ಅವರು ನಮ್ಮ ಸ್ಥಳಕ್ಕೆ ಬಂದು ಮಾಡೋದು ಕಮ್ಮಿ ಇತ್ತು. ಸೊ ಅದರಿಂದ ಅವ್ರು ಆನ್ಲೈನಲ್ಲಿ ಕೇಳಿದರು. ಸೊ ಆನ್ಲೈನ್ ಮುಖಾಂತರ ನಾವೇನೇನು ಅಪ್ಲಿಕೇಶನ್ಸ್ ಎಲ್ಲ ಹೆಂಗೆ ಪ್ರೊಸೀಜರ್ ಎಲ್ಲ ಅದು ಯಾವ ಥರ ಇತ್ತು ಅದಾದ ರೀತಿ ನಾವು ಅಪ್ಲಿಕೇಶನ್ಸ್ ಎಲ್ಲ ಅಪ್ಲೈ ಮಾಡಿದ್ವಿ. ವೆಯ್ಟಿಂಗಲ್ಲಿತ್ತು. ಒಂದು 3-4 months ಎಲ್ಲ ಅವರು ಪರಿಶೀಲನೆ ಮಾಡಿ ಅವ್ರು ಕೇಳಿದ ವೀಡಿಯೋ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ವಿ. ಡಾಕ್ಯುಮೆಂಟ್ಸ್ ಎಲ್ಲ ಆದಮೇಲೆ ಒಂದು 2 months ಆದಮೇಲೆ ನಮಗೆ ರಿಪ್ಲೈ ಬಂತು, ಈ ಥರ ರೆಕಾರ್ಡ್ ಬ್ರೇಕ್ ಆಗಿದೆ. ಮುಂಚೆ ಅವ್ರದ್ದು ಏನಿತ್ತು ಆ ಮಕ್ಕಳಿಂದ ಇವ್ರದ್ದು ಮಕ್ಕಳದ್ದು ಹೊಸ ದಾಖಲೆ ಆಗಿದೆ ಅಂದ್ಬಿಟ್ಟು ನಮಗೆ ರಿಪ್ಲೈ ಬಂದಮೇಲೆ ಅವ್ರು ಅಲ್ಲಿಂದ ಕೊರಿಯರ್ ಮಾಡಿ ಬಂದಿತ್ತು. ಒಂದು 6 ತಿಂಗಳು ಲೇಟಾಗಿ ಸಿಕ್ತು ನಮಗೆ ಕೈಗೆ.